ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಮಲ್ ಹಾಸನ್ ಅವರ ಹೇಳಿಕೆ. ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ, ಆದ್ರೆ ಕೋರ್ಟ್ ಮೆಟ್ಟಿಲೇರ್ನ ಏರ್ತಾ ಇರುವಂತದ್ದು. ಕಮಲ್ ಹಾಸನ್ ಅವರ ಮುಂದಿನ ನಡೆ ಏನು ಎನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಕನ್ನಡಕ್ಕೆ ಅವಮಾನ ಮಾಡಿರುವಂತ ಕಮಲ್ ಹಾಸನ್ ಮತ್ತೆ ಮೊಂಡಾಟ ಪ್ರದರ್ಶನ. ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಷಮೆ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ರಿಂದ ಅರ್ಜಿ. ಇದು ಚಿತ್ರ ಪ್ರದರ್ಶನವನ್ನ ತಡೆಯುವಂತೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ಸೂಚನೆಯನ್ನ ಕೊಡಬೇಕು. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆಯನ್ನ ಒದಗಿಸುವಂತೆ ಕೋರಿ ಅರ್ಜಿ ಇದು. ರಾಜ್ ಕಮಲ್ ಸಂಸ್ಥೆ ಮೂಲಕ ಕಮಲ್ ಹಾಸನ್ ಈ ಒಂದು ಅರ್ಜಿಯನ್ನ ಹಾಕ್ತಾ ಇರುವಂತದ್ದು. ಒಂದ್ ಕಡೆ ಚಿತ್ರ ಗೆಲ್ಲುತ್ತೋ ಇಲ್ವೋ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆಯಲ್ಲಿ ಕಮಲ್ ಹಾಸನ್ ಕೂಡ ಇದಕ್ಕೆ ಒನ್ ಆಫ್ ದಿ ಪ್ರೊಡ್ಯೂಸರ್. 3 ಜನ ಇದ್ದಾರೆ. ಇನ್ನೊಂದ್ ಕಡೆ ರಾಜ ಕೂಡ ಇದ್ದಾರೆ. ರಾಜ ಗೊತ್ತಿರುವಂತ ವಿಚಾರ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂತ. ಜೊತೆಗೆ ಇವೆಲ್ಲ ವಿಚಾರವನ್ನ ಸಂಬಂಧಪಟ್ಟಂತೆ ಈಗ ಎಲ್ಲ ಒಂದ್ ಕಡೆ ಈ ಭಯ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಅಟರ್ ಫ್ಲಾಪ್ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಕನ್ನಡಿಗರು ಒಂದ್ ಲೆಕ್ಕದಲ್ಲಿ ಒಂದು ಒಳ್ಳೆ ಅಭಿಮಾನವನ್ನ ಇಟ್ಕೊಂಡಿರುವಂತ ಕಮಲ್ ಹಾಸನ್, ಕನ್ನಡದಲ್ಲೂ ಕೂಡ ಸಾಕಷ್ಟು ಚಿತ್ರವನ್ನ ಮಾಡಿದ್ರು, ಹೆಸರು ಮಾಡಿರುವಂತ ನಟ. ಆದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿಟ್ಕೊಂಡು ಅಟ್ಲೀಸ್ಟ್ ಒಂದು ಕ್ಷಮೆ ಕೇಳಿದ್ರೆ ಕರ್ನಾಟಕ ಜನತೆ ಏನ್ ಕ್ಷಮಿಸಲ್ವಾ? ಎಷ್ಟೆಷ್ಟೋ ವಿಚಾರಗಳನ್ನ ಕರ್ನಾಟಕ ಜನತೆ ಕ್ಷಮಿಸಿದ್ರು, ಆದ್ರೆ ಈ ವಿಚಾರ ಕ್ಷಮಿಸೋಕಾಗಾದ್ರೆ ಹೋಗಲ್ವಾ? ಹಾಗಾದ್ರೆ ಕ್ಷಮೆಯನ್ನ ಕೊಡ್ತಾ ಇದ್ರು. ಆದ್ರೆ ಕಮಲ್ ಹಾಸನ್ ಇವೆಲ್ಲವನ್ನ ಬಿಟ್ಟು ಮತ್ತೆ ಮತ್ತೆ ಮುಂಡಾಟವನ್ನ ಮೆರಿತಾ ಇರುವಂತದ್ದು. ಇದು ಕಮಲ್ ಹಾಸನ್ ಅವರ ವೈಯಕ್ತಿಕ ಒಂದು ಚಾರಿತ್ರ್ಯ ಇದೆ ಅಲ್ವಾ, ಅದನ್ನು ಅವರೇ ವಧೆ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗ ಥಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂತ ಬೆನ್ನಲ್ಲೇ ಕ್ಷಮೆಯನ್ನ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ರಿಂದ ಅರ್ಜಿ. ಇದು ಚಿತ್ರ ಪ್ರದರ್ಶನವನ್ನ ತಡೆಯುವಂತೆ ಈಗಾಗಲೇ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಯಾವುದೇ ಕಾರಣಕ್ಕೆ ಕರ್ನಾಟಕದಲ್ಲಿ ರಿಲೀಸ್ ಆಗಬಾರದು ಅಂತ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಭಯ ಕಾಡ್ತಾ ಇರುವಂತ ಕಮಲ್ ಹಾಸನ್ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಸರ್ಕಾರ, ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು ಅಂತ. ಇವಾಗ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಧ್ರುವ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಏನ್ ಕತೆ? ಅಟ್ಲೀಸ್ಟ್ ಒಂದು ದೊಡ್ಡ ಮನುಷ್ಯ ಅಂತ ಕರ್ಸ್ಕೊಳ್ಳುವಂತ ವ್ಯಕ್ತಿ ಕಮಲ್ ಹಾಸನ್, ಕ್ಷಮೆ ಕೇಳುವಂತ ಒಂದು ಪರಿಜ್ಞಾನ ಇಲ್ವಾ? ಹಾಗಾದ್ರೆ ಏನ್ ದೊಡ್ಡ ಮೊಂಡಾಟ, ಕೋರ್ಟ್ ಮೆಟ್ಟಿಲೇದ್ರೆ ಎಲ್ಲ ಸರಿಯಾಗತ್ತಂತ ಒಂದು ಕಾರಣನ? ಹಾಗಾದ್ರೆ ಏನಾಗ್ತಾ ಇದೆ ಈಗ? ಮುಖ್ಯವಾಗಿ ಈಗ ಸದ್ಯ ಕಾನೂನಿನ ಮೊರೆ ಹೋಗಿದ್ದಾರೆ. ಯಾವಾಗ ಕನ್ನಡಿಗರ ಆಕ್ರೋಶ ಹೆಚ್ಚಾಯ್ತು ಆ ನಂತರ ಈಗ ಸದ್ಯ ಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಪೊಲೀಸ್ ಭದ್ರತೆಯನ್ನ ಒದಗಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಥಗ್ ಲೈಫ್ ಚಿತ್ರತಂಡದಿಂದ. ಅಂದ್ರೆ ಈ ಅವರ ಒಡೆತನದ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ ಅದರ ಸಿಇಒ ಮೂಲಕ ಕಮಲ್ ಹಾಸನ್ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ಕ್ಷಮೆ ಕೇಳಕ್ ರೆಡಿ ಇಲ್ಲ ಅಂದವರು ಯಾಕೆ ಇಲ್ಲಿ ಚಿತ್ರವನ್ನ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಕನ್ನಡಿಗರ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ಹೈಕೋರ್ಟ್ ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ, ಒಂದು ಅರ್ಜಿ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಇದು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸದ್ಯ ಕುತೂಹಲವನ್ನ ಮೂಡಿಸಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಥಿಯೇಟರ್ ಇರ್ಬೋದು, ಫಿಲ್ಮ್ ಚೇಂಬರ್ ಇರ್ಬೋದು, ಹಾಗೆ ಈ ಚಿತ್ರಮಂದಿರಗಳಿರ್ಬೋದು, ಯಾರು ಇವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ. ಹೀಗಾಗಿ ಕಾನೂನಿನ ಮೂಲಕ ನಾವು ಹೋಗಿ ಪೊಲೀಸರ ಭದ್ರತೆಯೊಂದಿಗೆ ರಿಲೀಸ್ ಮಾಡೋಣ ಎನ್ನುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಯಾವ ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ. ನಾನು ನಿಕೇಶ್ ಕೊಠಾರಿ. ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಮಲ್ ಹಾಸನ್ ಅವರ ಹೇಳಿಕೆ. ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ, ಆದ್ರೆ ಕೋರ್ಟ್ ಮೆಟ್ಟಿಲೇರ್ನ ಏರ್ತಾ ಇರುವಂತದ್ದು. ಕಮಲ್ ಹಾಸನ್ ಅವರ ಮುಂದಿನ ನಡೆ ಏನು ಎನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಕನ್ನಡಕ್ಕೆ ಅವಮಾನ ಮಾಡಿರುವಂತ ಕಮಲ್ ಹಾಸನ್ ಮತ್ತೆ ಮೊಂಡಾಟ ಪ್ರದರ್ಶನ. ಕರ್ನಾಟಕದಲ್ಲಿ ಥಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಷಮೆ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ರಿಂದ ಅರ್ಜಿ. ಇದು ಚಿತ್ರ ಪ್ರದರ್ಶನವನ್ನ ತಡೆಯುವಂತೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ ವಾಣಿಜ್ಯ ಮಂಡಳಿಗೆ ಸೂಚನೆಯನ್ನ ಕೊಡಬೇಕು. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆಯನ್ನ ಒದಗಿಸುವಂತೆ ಕೋರಿ ಅರ್ಜಿ ಇದು. ರಾಜ್ ಕಮಲ್ ಸಂಸ್ಥೆ ಮೂಲಕ ಕಮಲ್ ಹಾಸನ್ ಈ ಒಂದು ಅರ್ಜಿಯನ್ನ ಹಾಕ್ತಾ ಇರುವಂತದ್ದು. ಒಂದ್ ಕಡೆ ಚಿತ್ರ ಗೆಲ್ಲುತ್ತೋ ಇಲ್ವೋ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆಯಲ್ಲಿ ಕಮಲ್ ಹಾಸನ್ ಕೂಡ ಇದಕ್ಕೆ ಒನ್ ಆಫ್ ದಿ ಪ್ರೊಡ್ಯೂಸರ್. 3 ಜನ ಇದ್ದಾರೆ. ಇನ್ನೊಂದ್ ಕಡೆ ರಾಜ ಕೂಡ ಇದ್ದಾರೆ. ರಾಜ ಗೊತ್ತಿರುವಂತ ವಿಚಾರ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂತ.
ಜೊತೆಗೆ ಇವೆಲ್ಲ ವಿಚಾರವನ್ನ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಒಂದ್ ಕಡೆ ಈ ಭಯ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಅಟರ್ ಫ್ಲಾಪ್ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಕನ್ನಡಿಗರು ಒಂದ್ ಲೆಕ್ಕದಲ್ಲಿ ಒಂದು ಒಳ್ಳೆ ಅಭಿಮಾನವನ್ನ ಇಟ್ಕೊಂಡಿರುವಂತ ಕಮಲ್ ಹಾಸನ್, ಕನ್ನಡದಲ್ಲೂ ಕೂಡ ಸಾಕಷ್ಟು ಚಿತ್ರವನ್ನ ಮಾಡಿದ್ರು, ಹೆಸರು ಮಾಡಿರುವಂತ ನಟ. ಆದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿಟ್ಕೊಂಡು ಅಟ್ಲೀಸ್ಟ್ ಒಂದು ಕ್ಷಮೆ ಕೇಳಿದ್ರೆ ಕರ್ನಾಟಕ ಜನತೆ ಏನ್ ಕ್ಷಮಿಸಲ್ವಾ? ಎಷ್ಟೆಷ್ಟೋ ವಿಚಾರಗಳನ್ನ ಕರ್ನಾಟಕ ಜನತೆ ಕ್ಷಮಿಸಿದ್ರು. ಆದ್ರೆ ಈ ವಿಚಾರ ಕ್ಷಮಿಸೋಕ್ಕಾಗಾದ್ರೆ ಹೋಗಲ್ವಾ? ಹಾಗಾದ್ರೆ ಕ್ಷಮೆಯನ್ನ ಕೊಡ್ತಾ ಇದ್ರು. ಆದ್ರೆ ಕಮಲ್ ಹಾಸನ್ ಇವೆಲ್ಲವನ್ನ ಬಿಟ್ಟು ಮತ್ತೆ ಮತ್ತೆ ಮುಂಡಾಟವನ್ನ ಮೆರಿತಾ ಇರುವಂತದ್ದು. ಇದು ಕಮಲ್ ಹಾಸನ್ ಅವರ ವೈಯಕ್ತಿಕ ಒಂದು ಚಾರಿತ್ರ್ಯ ಇದೆ ಅಲ್ವಾ, ಅದನ್ನ ಅವರೇ ವಧೆ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗ ತಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂತ ಬೆನ್ನಲ್ಲೇ ಕ್ಷಮೆಯನ್ನ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ರಿಂದ ಅರ್ಜಿ. ಇದು ಚಿತ್ರ ಪ್ರದರ್ಶನವನ್ನ ತಡೆಯುವಂತೆ ಈಗಾಗಲೇ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಯಾವುದೇ ಕಾರಣಕ್ಕೆ ಕರ್ನಾಟಕದ ರಿಲೀಸ್ ಆಗಬಾರದು ಅಂತ. ಈ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಭಯ ಕಾಡ್ತಾ ಇರುವಂತ ಕಮಲ್ ಹಾಸನ್ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಸರ್ಕಾರ, ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಧ್ರುವ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಏನ್ ಕತೆ? ಅಟ್ಲೀಸ್ಟ್ ಒಂದು ದೊಡ್ಡ ಮನುಷ್ಯ ಅಂತ ಕರೆಸ್ಕೊಳ್ಳುವಂತ ವ್ಯಕ್ತಿ ಕಮಲ್ ಹಾಸನ್, ಕ್ಷಮೆ ಕೇಳುವಂತ ಒಂದು ಪರಿಜ್ಞಾನ ಇಲ್ವಾ? ಹಾಗಾದ್ರೆ ಏನ್ ದೊಡ್ಡ ಮೊಂಡಾಟ, ಕೋರ್ಟ್ ಮೆಟ್ಟಿಲಿದ್ರೆ ಎಲ್ಲ ಸರಿಯಾಗತ್ತಂತ ಒಂದು ಕಾರಣನ? ಹಾಗಾದ್ರೆ ಏನಾಗ್ತಾ ಇದೆ ಈಗ? ಮುಖ್ಯವಾಗಿ ಈಗ ಸದ್ಯ ಕಾನೂನಿನ ಮೊರೆ ಹೋಗಿದ್ದಾರೆ. ಯಾವಾಗ ಕನ್ನಡಿಗರ ಆಕ್ರೋಶ ಹೆಚ್ಚಾಯ್ತು ಆ ನಂತರ ಈಗ ಸದ್ಯ ಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಪೊಲೀಸ್ ಭದ್ರತೆಯನ್ನ ಒದಗಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ ತಗ್ ಲೈಫ್ ಚಿತ್ರತಂಡದಿಂದ. ಅಂದ್ರೆ ಈ ಅವರ ಒಡೆತನದ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ ಅದರ ಸಿಇಒ ಮೂಲಕ ಕಮಲ್ ಹಾಸನ್ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ಕ್ಷಮೆ ಕೇಳಕ್ ರೆಡಿ ಇಲ್ಲ ಅಂದವರು ಯಾಕೆ ಇಲ್ಲಿ ಚಿತ್ರವನ್ನ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಕನ್ನಡಿಗರ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ಹೈಕೋರ್ಟ್ ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ, ಒಂದು ಅರ್ಜಿ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಇದು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸದ್ಯ ಕುತೂಹಲವನ್ನ ಮೂಡಿಸಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಥಿಯೇಟರ್ ಇರ್ಬೋದು, ಫಿಲ್ಮ್ ಚೇಂಬರ್ ಇರ್ಬೋದು, ಹಾಗೆ ಈ ಚಿತ್ರಮಂದಿರಗಳಿರ್ಬೋದು, ಯಾರು ಇವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ. ಹೀಗಾಗಿ ಕಾನೂನಿನ ಮೂಲಕ ನಾವು ಹೋಗಿ ಪೊಲೀಸರ ಭದ್ರತೆಯೊಂದಿಗೆ ರಿಲೀಸ್ ಮಾಡೋಣ ಎನ್ನುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಯಾವ ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗೆ. ನಮಸ್ಕಾರ, ನೀವು ನೋಡ್ತಿದ್ರ ರಿಪಬ್ಲಿಕ್ ಕನ್ನಡ, ನಾನು ನಿಕೇಶ್ ಕೊಠಾರಿ. ಕಮಲ್ ಹಾಸನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಚರ್ಚೆ ಆಗ್ತಾ ಇರುವಂತದ್ದು ಕಮಲ್ ಹಾಸನ್ ಅವರ ಹೇಳಿಕೆ. ಕಮಲ್ ಹಾಸನ್ ಕ್ಷಮೆ ಕೇಳಲಿಲ್ಲ, ಆದ್ರೆ ಕೋರ್ಟ್ ಮೆಟ್ಟಿಲನ್ನ ಏರ್ತಾ ಇರುವಂತದ್ದು. ಕಮಲ್ ಹಾಸನ್ ಅವರ ಮುಂದಿನ ನಡೆ ಏನು ಎನ್ನುವಂಥದ್ದು ಈಗ ಚರ್ಚೆ ಆಗ್ತಾ ಇರುವಂತದ್ದು. ಕನ್ನಡಕ್ಕೆ ಅವಮಾನ ಮಾಡಿರುವಂತ ಕಮಲ್ ಹಾಸನ್ ಮತ್ತೆ ಮೊಂಡಾಟ ಪ್ರದರ್ಶನ. ಕರ್ನಾಟಕದಲ್ಲಿ ತಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಕ್ಷಮೆ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ರಿಂದ ಅರ್ಜಿ. ಇದು ಚಿತ್ರ ಪ್ರದರ್ಶನವನ್ನ ತಡೆಯುವಂತೆ ಸರ್ಕಾರ ಹಾಗೆ ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆಯನ್ನ ಕೊಡಬೇಕು. ಸಿನಿಮಾ ಪ್ರದರ್ಶನಕ್ಕೆ ಭದ್ರತೆಯನ್ನ ಒದಗಿಸುವಂತೆ ಕೋರಿ ಅರ್ಜಿ ಇದು. ರಾಜ್ ಕಮಲ್ ಸಂಸ್ಥೆ ಮೂಲಕ ಕಮಲ್ ಹಾಸನ್ ಈ ಒಂದು ಅರ್ಜಿಯನ್ನ ಹಾಕ್ತಾ ಇರುವಂತದ್ದು. ಒಂದ್ ಕಡೆ ಚಿತ್ರ ಗೆಲ್ಲುತ್ತೋ ಇಲ್ವೋ ಕಮಲ್ ಹಾಸನ್ಗೆ ಗೊತ್ತಿಲ್ಲ. ಇನ್ನೊಂದ್ ಕಡೆಯಲ್ಲಿ ಕಮಲ್ ಹಾಸನ್ ಕೂಡ ಇದಕ್ಕೆ ಒನ್ ಆಫ್ ದಿ ಪ್ರೊಡ್ಯೂಸರ್. 3 ಜನ ಇದ್ದಾರೆ. ಇನ್ನೊಂದ್ ಕಡೆ ರಾಜ ಕೂಡ ಇದ್ದಾರೆ. ರಾಜ ಗೊತ್ತಿರುವಂತ ವಿಚಾರ, ಧರ್ಮದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಕಾಂಟ್ರವರ್ಸಿ ಹೇಳಿಕೆಯನ್ನು ಕೊಟ್ಟಿರುವಂತದ್ದು ಅಂತ. ಜೊತೆಗೆ ಇವೆಲ್ಲ ವಿಚಾರವನ್ನ ಸಂಬಂಧಪಟ್ಟಂತೆ ಈಗಾಗಲೇ ಎಲ್ಲ ಒಂದ್ ಕಡೆ ಈ ಭಯ ಕಾಡ್ತಾ ಇದೆ. ಕರ್ನಾಟಕದಲ್ಲಿ ರಿಲೀಸ್ ಆಗಿಲ್ಲ ಅಂತ ಹೇಳಿದ್ರೆ ಅಟರ್ ಫ್ಲಾಪ್ ಆಗೋದು ಗ್ಯಾರಂಟಿ. ಯಾಕಂತ ಹೇಳಿದ್ರೆ ಕನ್ನಡಿಗರು ಒಂದ್ ಲೆಕ್ಕದಲ್ಲಿ ಒಂದು ಒಳ್ಳೆ ಅಭಿಮಾನವನ್ನ ಇಟ್ಕೊಂಡಿರುವಂತ ಕಮಲ್ ಹಾಸನ್, ಕನ್ನಡದಲ್ಲೂ ಕೂಡ ಸಾಕಷ್ಟು ಚಿತ್ರವನ್ನ ಮಾಡಿದ್ರು, ಹೆಸರು ಮಾಡಿರುವಂತ ನಟ. ಆದ್ರೆ ಇಷ್ಟೊಂದು ದೊಡ್ಡ ವ್ಯಕ್ತಿ ಆಗಿಟ್ಕೊಂಡು ಅಟ್ಲೀಸ್ಟ್ ಒಂದು ಕ್ಷಮೆ ಕೇಳಿದ್ರೆ ಕರ್ನಾಟಕ ಜನತೆ ಏನ್ ಕ್ಷಮಿಸಲ್ವಾ? ಎಷ್ಟೆಷ್ಟೋ ವಿಚಾರಗಳನ್ನ ಕರ್ನಾಟಕ ಜನತೆ ಕ್ಷಮಿಸಿದ್ರು. ಆದ್ರೆ ಈ ವಿಚಾರ ಕ್ಷಮಿಸೋಕ್ಕಾಗಾದ್ರೆ ಹೋಗಲ್ವಾ? ಹಾಗಾದ್ರೆ ಕ್ಷಮೆಯನ್ನ ಕೊಡ್ತಾ ಇದ್ರು. ಆದ್ರೆ ಕಮಲ್ ಹಾಸನ್ ಇವೆಲ್ಲವನ್ನ ಬಿಟ್ಟು ಮತ್ತೆ ಮತ್ತೆ ಮುಂಡಾಟವನ್ನ ಮೆರಿತಾ ಇರುವಂತದ್ದು. ಇದು ಕಮಲ್ ಹಾಸನ್ ಅವರ ವೈಯಕ್ತಿಕ ಒಂದು ಚಾರಿತ್ರ್ಯ ಇದೆ ಅಲ್ವಾ, ಅದನ್ನ ಅವರೇ ವಧೆ ಮಾಡ್ಕೊಳ್ತಾ ಇದ್ದಾರೆ. ಕರ್ನಾಟಕದಲ್ಲಿ ಈಗ ತಗ್ ಲೈಫ್ ರಿಲೀಸ್ಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವಂತ ಬೆನ್ನಲ್ಲೇ ಕ್ಷಮೆಯನ್ನ ಕೇಳದೆ ಕೋರ್ಟ್ ಮೆಟ್ಟಿಲೇರಿದ್ದಾರೆ ಕಮಲ್ ಹಾಸನ್. ಹೈಕೋರ್ಟ್ಗೆ ನಟ ಕಮಲ್ ಹಾಸನ್ ರಿಂದ ಅರ್ಜಿ. ಇದು ಚಿತ್ರ ಪ್ರದರ್ಶನವನ್ನ ತಡೆಯುವಂತೆ ಈಗಾಗಲೇ ಸಾಕಷ್ಟು ಕನ್ನಡ ಪರ ಹೋರಾಟಗಾರರು, ಕನ್ನಡಿಗರು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದ್ರು. ಯಾವುದೇ ಕಾರಣಕ್ಕೆ ಕರ್ನಾಟಕದ ರಿಲೀಸ್ ಆಗಬಾರದು ಅಂತ.
ಈ ಹಿನ್ನೆಲೆಯಲ್ಲಿ ಎಲ್ಲೊಂದ್ ಕಡೆ ಭಯ ಕಾಡ್ತಾ ಇರುವಂತ ಕಮಲ್ ಹಾಸನ್ ಈಗ ಕೋರ್ಟ್ ಮೊರೆ ಹೋಗಿದ್ದಾರೆ. ಸರ್ಕಾರ, ಪೊಲೀಸ್ ಇಲಾಖೆ, ವಾಣಿಜ್ಯ ಮಂಡಳಿಗೆ ಸೂಚನೆ ಕೊಡಬೇಕು ಅಂತ. ಈ ಬಗ್ಗೆ ಮಾಹಿತಿ ಕೊಡ್ತಾರೆ ನನ್ನ ಕಲೀಗ್ ಧ್ರುವ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಧ್ರುವ, ಏನ್ ಕತೆ? ಅಟ್ಲೀಸ್ಟ್ ಒಂದು ದೊಡ್ಡ ಮನುಷ್ಯ ಅಂತ ಕರ್ಸ್ಕೊಳ್ಳುವಂತ ವ್ಯಕ್ತಿ ಕಮಲ್ ಹಾಸನ್, ಕ್ಷಮೆ ಕೇಳುವಂತ ಒಂದು ಪರಿಜ್ಞಾನ ಇಲ್ವಾ? ಹಾಗಾದ್ರೆ ಏನ್ ದೊಡ್ಡ ಮೊಂಡಾಟ, ಕೋರ್ಟ್ ಮೆಟ್ಟಿಲಿದ್ರೆ ಎಲ್ಲ ಸರಿಯಾಗತ್ತಂತ ಒಂದು ಕಾರಣನ? ಹಾಗಾದ್ರೆ ಏನಾಗ್ತಾ ಇದೆ ಈಗ? ಮುಖ್ಯವಾಗಿ ಈಗ ಸದ್ಯ ಕಾನೂನಿನ ಮೊರೆ ಹೋಗಿದ್ದಾರೆ. ಯಾವಾಗ ಕನ್ನಡಿಗರ ಆಕ್ರೋಶ ಹೆಚ್ಚಾಯ್ತು ಆ ನಂತರ ಈಗ ಸದ್ಯ ಕೋರ್ಟ್ಗೆ ಒಂದು ಅರ್ಜಿಯನ್ನ ಕೂಡ ಸಲ್ಲಿಕೆ ಮಾಡಿದ್ದಾರೆ. ಮುಖ್ಯವಾಗಿ ಸಿನಿಮಾ ಪ್ರದರ್ಶನಕ್ಕೆ ಸೂಕ್ತ ಪೊಲೀಸ್ ಭದ್ರತೆಯನ್ನ ಒದಗಿಸುವಂತೆ ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಿದ್ದಾರೆ. ತಗ್ ಲೈಫ್ ಚಿತ್ರತಂಡದಿಂದ, ಅಂದ್ರೆ ಈ ಅವರ ಒಡೆತನದ ರಾಜ್ ಕಮಲ್ ಫಿಲ್ಮ್ ಇಂಟರ್ನ್ಯಾಷನಲ್ ಸಂಸ್ಥೆ ಏನಿದೆ ಅದರ ಸಿಇಒ ಮೂಲಕ ಕಮಲ್ ಹಾಸನ್ ಈ ಅರ್ಜಿಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಾನು ಕ್ಷಮೆ ಕೇಳಕ್ ರೆಡಿ ಇಲ್ಲ ಅಂದವರು ಯಾಕೆ ಇಲ್ಲಿ ಚಿತ್ರವನ್ನ ರಿಲೀಸ್ ಮಾಡಬೇಕು ಅನ್ನುವಂಥದ್ದು ಕನ್ನಡಿಗರ ಪ್ರಶ್ನೆ ಆಗಿರುವಂತದ್ದು. ಸದ್ಯ ಈಗ ಹೈಕೋರ್ಟ್ ನಲ್ಲಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅರ್ಜಿ ವಿಚಾರಣೆ, ಒಂದು ಅರ್ಜಿ ಇವತ್ತು ಮಧ್ಯಾಹ್ನ ಅಥವಾ ನಾಳೆ ಇದು ವಿಚಾರಣೆಗೆ ಬರುವಂತಹ ಸಾಧ್ಯತೆ ಇದೆ. ಹೈಕೋರ್ಟ್ ಯಾವ ತರಹದ ನಿರ್ಧಾರವನ್ನ ಕೈಗೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ಸದ್ಯ ಕುತೂಹಲವನ್ನ ಮೂಡಿಸಿದೆ. ಆದ್ರೆ ಯಾವುದೇ ಕಾರಣಕ್ಕೂ ಯಾವುದೇ ಥಿಯೇಟರ್ ಇರ್ಬೋದು, ಫಿಲ್ಮ್ ಚೇಂಬರ್ ಇರ್ಬೋದು, ಹಾಗೆ ಈ ಚಿತ್ರಮಂದಿರಗಳಿರ್ಬೋದು, ಯಾರು ಇವರಿಗೆ ಸಪೋರ್ಟ್ ಅನ್ನ ಮಾಡ್ತಾ ಇಲ್ಲ. ಹೀಗಾಗಿ ಕಾನೂನಿನ ಮೂಲಕ ನಾವು ಹೋಗಿ ಪೊಲೀಸರ ಭದ್ರತೆಯೊಂದಿಗೆ ರಿಲೀಸ್ ಮಾಡೋಣ ಎನ್ನುವಂತ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಈಗ ಕೋರ್ಟ್ ಯಾವ ನಿರ್ಧಾರವನ್ನ ಕೈಗೊಳ್ಳುತ್ತೆ, ಯಾವ ತೀರ್ಪನ್ನ ನೀಡುತ್ತೆ ಅನ್ನುವಂಥದ್ದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು. ಓಕೆ, ಥ್ಯಾಂಕ್ ಯು ಧ್ರುವ ನಿಮ್ಮೆಲ್ಲ ಮಾಹಿತಿಗೆ.